ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ನನಗೆ ಈ ದಿನ 44ನೇ ಹುಟ್ಟುಹಬ್ಬ. ನಾನು 2001ನೇ ಇಸ್ವಿನಲ್ಲಿ SLCನಲ್ಲಿ ಫೈಲ್ ಆಗ್ತೀನಿ. ಫೈಲ್ ಆದಮೇಲೆ ಕ್ಲೀನರ್ ಕೆಲಸಕ್ಕೆ ಹೋಗ್ತೀನಿ. ಕ್ಲೀನರ್ ಕೆಲಸ ಮಾಡಿ ಡ್ರೈವರ್ ಆಗಿ ಭಾಳ ಕಷ್ಟ ಅಂದರೆ ಏನಂತ ಅರಿತುಕೊಂಡು ಬಂದಂಥ ವ್ಯಕ್ತಿ ನಾನು. ನನಗೆ ಈ ಕಾರ್ ಸ್ಟ್ಯಾಂಡು ನನಗೆ ಅನ್ನ ತಿನ್ನೋ ಜಾಗ ಕೊಡ್ತು. ನಮ್ಮ ಓನರ್ ಬಿದ್ರಗೇರಿ ಮೂರ್ತಿ ಅವರು ಹೊಸ್ದಾಗಿ ಶೋರೂಮ್ ಕಾರ್ ತೊಗೊಂಬಂದು ಹಾಕಿದ್ರು ಇಲ್ಲಿ. ಅವ್ರ ಮನೆಯಲ್ಲಿ ಸುಮಾರು ಒಂದು 8-10 ವರ್ಷ ಅವ್ರದ್ದೇ ಗಾಡಿ ಓಡಿಸ್ಕೊಂಡು ಇದುವರೆಗೂ ಒಂದು ಕಪ್ ಚುಕ್ಕೆ ಇಲ್ದಂಗೆ ನೋಡ್ರಿ. ನಮ್ಮ ಓನರ್ ಅವ್ರ ಅಣ್ಣ ಕೂಡ ಇಲ್ಲಿ ಬಂದಿದ್ದಾರೆ. ಈ ಕಾರ್ ಸ್ಟ್ಯಾಂಡಲ್ಲಿ ಭಾಳ ಕಷ್ಟಪಟ್ಟು ದುಡಿದು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ. ಇವತ್ತು ಭಾಳ ಸರಳತೆಯಿಂದ, ಆಮೇಲೆ ಅನ್ನದ ಬೆಲೆ ಏನು ಅಂತ ನನಗೆ ತುಂಬ ಗೊತ್ತಿದೆ. ಅದಕ್ಕೆ ಇವತ್ತು ಅನ್ನದಾನ ಮಾಡೋದ್ರ ಮುಖಾಂತರ ಭಾಳ ಸಣ್ಣದಾಗಿ, ಆಮೇಲೆ ಸಿಕ್ಕಾಪಟ್ಟೆ ಹುಡುಗರು ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲನೂ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ನನಗೆ ಯಾರ್ಯಾರು ಇದನ್ನೆಲ್ಲ ಸಹಾಯ ಮಾಡಿ ಅರೇಂಜ್ಮೆಂಟ್ ಮಾಡಿದ್ದಾರೋ ಅವ್ರಿಗೆಲ್ರಿಗೂ ಆ ತಾಯಿ, ನಮ್ಮಮ್ಮ ಭುವನೇಶ್ವರಿ ತಾಯಿ ಆರೋಗ್ಯ, ಭಾಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ತಾಯಿ, ಜೈ ಭೀಮ್. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ, ಜೀವ ಕಾಯೋದಣಿ, ಮಣ್ಣೆ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಹಾಡೋ ಭಾಷೆಗೊಂದು, ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲದ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ. ನೀನು ಹರಸಿದರೆ ಮಳೆ, ಬೆಳೆಯ ಕೊಡುವಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಪಾಪ ಕರ್ಮವ ಕಳೆದು ಬಿಡು, ಗಂಗೆ
ಗ್ರಾಮ ಪಂಚಾಯಿತಿ ಸದಸ್ಯರು, ನನ್ನ ಆತ್ಮೀಯ ಮಿತ್ರ ಅಂಬರೀಷ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಕಾರ್ ಸ್ಟ್ಯಾಂಡಲ್ಲಿ ಅನೇಕ ವರ್ಷಗಳು ಇಲ್ಲಿ ಅನೇಕ ಅಭಿಮಾನಿಗಳು ಮತ್ತು ಅವರು ಸಂಘಟಕರ ಜೊತೆಯಲ್ಲಿ ಇವತ್ತು ಅನ್ನದಾನ ಮಾಡೋ ಮುಖಾಂತರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಅನ್ನದಾನವನ್ನು ಮಾಡ್ತಾ ಇರ್ತಕ್ಕಂಥ ವರ್ಷನೂ ಕೂಡ ಈ ಕಾರ್ ಸ್ಟ್ಯಾಂಡಲ್ಲಿ ನಮ್ಮ ಅಂಬರೀಷ್ ಅವ್ರು ಮಾಡ್ತಾರೆ. ತಾಯಿ ಚಾಮುಂಡೇಶ್ವರಿ, ಭುವನೇಶ್ವರಿ ಇವನಿಗಿನ್ನೂ ಯಾರು ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ BBMP ಮೆಂಬರು ಇಲ್ಲ ಏನಾದರೂ ಉನ್ನತ ಮಟ್ಟಕ್ಕೆ ಅಧಿಕಾರ ಸಿಗಲಿ ಅಂತೇಳಿ ನಾವು ಈ ಮುಖಾಂತರ ಕೋರ್ಕೊಳ್ತಾ ಅವ್ರಿಗೆ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾವು ಶುಭ ಹಾರೈಸ್ತೇವೆ. ಪಂಚಾಯತಿ ಸದಸ್ಯರಾದ ಹಾಗೂ ನಮ್ಮ ಕಾರ್ ಸ್ಟ್ಯಾಂಡಿನ ಉಪಾಧ್ಯಕ್ಷರಾದ ಅಂಬರೀಷ್ ಅವರ ಆತ್ಮೀಯ ಸ್ನೇಹಿತರು ಇವರ 44ನೇ ವರ್ಷದ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸ್ಕೊತಾ ಇದ್ದಾರೆ. ಇದನ್ನು ಅದ್ದೂರಿ ಅನ್ನೋದಲ್ಲ, ಸರಳ ರೀತಿಯಲ್ಲಿ. ಯಾಕೆಂದರೆ ಅವರು ಸಮಾಜ ಸೇವೆಗಾಗಿ ಅವರು ಇರೋದು. ಅವ್ರು ಏನೇ ಒಂದು ಕಷ್ಟ ಸುಖ ಆಗಲಿ, ಎಲ್ಲೇ ಆಗಲಿ, ಅವರೊಂದು ಪಂಚಾಯತಿ ಮೆಂಬರ್ ಆಗಿರೋದು ಅಷ್ಟೇ. ಅವರ ಸೇವೆ ನೋಡಿನೇ ಎಲ್ಲರೂ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಹಾಗೂ ಅವರು ಸಮಾಜ ಸೇವೆನೇ ಅಷ್ಟೇ. ಎಲ್ಲೇ ಒಂದು ಕಷ್ಟ ಸುಖ ಆಗಲಿ ಅಲ್ಲಿ ಫಸ್ಟ್ ಹೋಗಿ ಸ್ಪಂದಿಸ್ತಾರೆ. ಯಾರೇ ಬಡ ಕಾರ್ಯಕ್ರಮ ಏನೇ ಆಗಲಿ, ಒಂದು ಮದುವೆ ಆಗಲಿ, ಎಲ್ಲೇ ಹೋದ್ರೂ ಅವರಿಗೆ ಫಸ್ಟು ಸ್ಪಂದಿಸಿ ಅವರು ಸರಳ ರೀತಿಯಲ್ಲಿ ಈ ಹುಟ್ಟುಹಬ್ಬವನ್ನು 44ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಸಮಾಜ ಸೇವಕರು ಹಾಗೂ ನಮ್ಮ ಕಾರ್ ಸ್ಟ್ಯಾಂಡಿನ ತುಂಬ ಆತ್ಮೀಯರು ಹಾಗೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ. ನಮ್ಮ ಮುತ್ಕಟ್ಟಿದ್ದೀನಿ ಅವ್ರು ಗೆದ್ದಿದ್ರು ಆನೆಕಲ್ಲಲ್ಲೇ ಆಗಲಿ ಎಲ್ಲೇ ಆಗಲಿ, ಏನೇ ಒಂದು ಬಡವರ ಸೇವೆ ಆಗಲಿ, ಒಂದು ಕೆಲಸ ಆಗಲಿ ಬಂದು ಫಸ್ಟು ಸ್ಪಂದಿಸುವಂಥ ವ್ಯಕ್ತಿ ಅಂದರೆ ಅಂಬರೀಷು. ನಾವು ಅಷ್ಟೇ, ನಮ್ಮ ಕಾರ್ ಸ್ಟ್ಯಾಂಡ್ ಆಗಲಿ, ಬೇರೆ ಯಾವುದೇ ಒಂದು ವಿಷಯಕ್ಕಾಗಲಿ ಏನೋ ಒಂದು ಬೇಕಾದ್ರೂ ಅಂಬರೀಷ್ ಅಂದರೆ ಸಾಕು, ಆ ಕ್ಷಣದಲ್ಲಿ ಅವ್ರು ಇಡ್ತಾರೆ. ಕಷ್ಟಜೀವಿ, ಬಡ ಕುಟುಂಬದಿಂದ ಬಂದಿರತಕ್ಕಂಥ ಅಂಬರೀಷು ಈಗಿನ ಮಟ್ಟದಲ್ಲಿ ಒಳ್ಳೆ ಸೇವೆ ಮಾಡಿಕೊಂಡು ಒಳ್ಳೆ ಹೆಸರು ತೊಗೊಂಡು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಇನ್ನೂ ಒಳ್ಳೆ ಸಮಾಜ ಸೇವೆ ಮಾಡಲಿ ಅಂದ್ಬಿಟ್ಟೆ ನಮ್ಮೆಲ್ಲರ ಆಸೆ. ಅವರಿಗೆ ದೇವರು ಆಯುರ ಭಾಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡೋವಂಥ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನೋಭಾವ ಕೊಟ್ಟು ಚೆನ್ನಾಗಿ ಬೆಳೀಲಿ ಅನ್ನೋದೇ ನಮ್ಮ ಆಶೆ. ಸಮಂದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬರೀಷ್ ಅವರಿಗೆ ಜನ್ಮದಿನ ಕೊಡ್ತಾ ಇದ್ದೀನಿ. ಹಾಗೆ ಸಮಾಜದಲ್ಲಿ ಒಳ್ಳೆ ಸಮಾಜಮುಖಿ ಕೆಲಸ ಮಾಡಿಕೊಂಡು ಜನರಿಗೆ ಸಹಾಯ ಮಾಡುತ್ತಾ ಏನು ಅಂಬರೀಷ್ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಅದು ಮಾಡಲಿ ಅಂತ ಭಗವಂತನಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಅಂಬರೀಷ್ಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಏನು ಇವತ್ತು ನಮ್ಮ ಸಮಂದೂರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಮ್ಮ ಪ್ರೀತಿಯ ಸಹೋದರಾದಂಥ ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಹಾಗೂ ಇವತ್ತು ಭಾಳ ಸರಳ ಜೀವಿ, ಕಷ್ಟದಿಂದ ಮೇಲೆ ಬಂದಂಥ ಅಂಬರೀಷ್ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತು ಇಷ್ಟ. ನನ್ನ ಪ್ರೀತಿಯ ಅಂಬರೀಷ್ ಮಾವನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ತುಂಬ ಸರಳವಾಗಿ ಆಚರಿಸ್ತಾರೆ. ನಮ್ಮ ರಾಮಸವರ ಲೋಕಿ ಮಾವನ್ ಆಗಿರ್ಬೋದು, CPM ಮಾದೇಶಣ್ಣ ಆಗಿರ್ಬೋದು, ಬೆಸ್ಮನಲ್ಲಿ ಅಣ್ಣಪ್ಪಣ್ಣ ಆಗಿರ್ಬೋದು, ಎಲ್ಲೂ ನನ್ನ ಪ್ರೀತಿ ಅನ್ನೊಂದು ತುಂಬ ಖುಷಿ ಆಗ್ತೈತೆ. ಏನಂದರೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.